ದಿಸ್ ಇಸ್ ಮೈ ಸೆಕೆಂಡ್ ಡೇ ಆಫ್ ಮುನ್ನಾರ್ ಸೀರೀಸ್. ಮಾರ್ನಿಂಗ್ ವೆದರ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಸ್ಟೇ ನಿಯರ್ ಬೈ ಅಲ್ಲಿ ಒಂದು ಫಾಲ್ಸ್ ಇತ್ತು. ಹಾಗೆ ನೋಡೋಣ ಅಂತ ಹೇಳಿ ಬಂದ್ವಿ. ಬಟ್ ಸಮ್ಮರ್ ಆಗಿರೋದ್ರಿಂದ ವಾಟರ್ ಎಲ್ಲ ಕಂಪ್ಲೀಟ್ಲಿ ಡ್ರೈನ್ ಆಗಿಬಿಟ್ಟಿತ್ತು. ಹಾಗಾಗಿ ವಾಪಸ್ ಸ್ಟೇಗೆ ಬಂದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಹಸ್ಬೆಂಡ್ ಜೊತೆಲಿ ಮಾತಾಡ್ಕೊಂತ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಸಿರಮ್ ಹಾಕೊಂಡು ಬ್ಲೋ ಡ್ರೈ ಎಲ್ಲ ಮುಗಿಸ್ಕೊಂಡು ಮೇಕಪ್ ಮಾಡ್ಕೊಳ್ಳೋಣ. ಮೇಕಪ್ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿ ಒಂದು ಸನ್ಸ್ಕ್ರೀನ್ ಆ್ಯಂಡ್ ಡೇ ಕ್ರೀಮ್ ಆ್ಯಂಡ್ ಲಿಪ್ಸ್ಟಿಕ್ ಐಲೈನರ್ ಆ್ಯಂಡ್ ಇನ್ ದ ಲಾಸ್ಟ್ ಐ ಆಮ್ ಯೂಸಿಂಗ್ ದ ಬ್ಲಷ್ ಆ್ಯಂಡ್ ದ ಲಿಪ್ಸ್ಟಿಕ್ ಆಲ್ಸೋ. ಸೊ ಇದು ನನ್ನ ಇವತ್ತಿನ ಕಂಪ್ಲೀಟ್ ಲುಕ್ ಆಗಿತ್ತು. ರೆಡಿ ಆಗಿಬಿಟ್ಟು ಕೆಳಗಡೆ ಸ್ಟೇಯಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೆಳಗಡೆ ಬಂದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವೆಲ್ಲ ಹೊರಟಿದ್ದು. ಫಸ್ಟ್ ಪ್ಲೇಸ್ ಬಂದು ಮುತ್ತುಪಟ್ಟಿ ಡ್ಯಾಮ್ ಅಂತ ಹೇಳಿ ಅಲ್ಲೂ ಬಂದ್ವಿ. ಅಲ್ಲೂ ಸ್ವಲ್ಪ ನಮಗೆ ವಾಟರ್ ಎಲ್ಲ ಕಮ್ಮಿನೇ ಇತ್ತು. ಸೊ ಹಾಗಾಗಿ ಹಾಗೆ ಪ್ಲೇಸಸ್ ಎಲ್ಲ ನೋಡ್ಕೊತ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಬೋಟಿಂಗ್ ಕೂಡ ಇತ್ತು. ಸೊ ಕಂಪ್ಲೀಟ್ಲಿ ದ ವ್ಯೂ ವಾಸ್ ವೆರಿ ಗುಡ್. ಅದಾಗಿದ ತಕ್ಷಣ ನಾವು ಹೊರಟಿದ್ದು ಮತ್ತೆ ಕಲ್ಲಿಮನಿ ವ್ಯೂ ಪಾಯಿಂಟ್ ಅಂತ ಹೇಳಿ ಅಲ್ಲೂ ಬಂದು ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ನಾವು ಇನ್ನೊಂದು ಕಡೆ ಸ್ಟೇನ ಬುಕ್ ಮಾಡಿದ್ವಿ. ಅದು ದ ರೆಸಾರ್ಟ್ ಈಸ್ ಟೂ ಗುಡ್. ವಿ ಹ್ಯಾವ್ ಎ ಪೂಲ್ ಇನ್ ದಿಸ್ ರೆಸಾರ್ಟ್ ಆಲ್ಸೋ. ಆ್ಯಂಡ್ ಈ ರೆಸಾರ್ಟ್ ಬಂದು ಕಂಪ್ಲೀಟ್ಲಿ ಹಿಲ್ ಸ್ಟೇಷನಲ್ಲಿರೋದ್ರಿಂದ ವೆದರ್ ಬಂದು ಯಾವಾಗಲೂ ಕ್ಲೌಡಿ ಆಗಿರ್ತಾ ಇತ್ತು. ಆ್ಯಂಡ್ ಅದು ರೆಸಾರ್ಟ್ ಪಕ್ಕನೇ ನಮಗೆ ಟೀ ಎಸ್ಟೇಟ್ ಎಲ್ಲ ಹಾಗೆ ಕಾಣಿಸ್ತಾನೆ ಇರ್ತಾ ಇತ್ತು. ಆ್ಯಂಡ್ ಅಲ್ಲೇ ನಾವು ಪೂಲಲ್ಲೆಲ್ಲ ಆಟಾಡ್ಕೊತಾ ಎಂಜಾಯ್ ಮಾಡ್ಕೊತಾ ವೆದರ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಇದ್ವಿ. ದ ಡೇ ವಾಸ್ ವೆರಿ ಗುಡ್.